ಸೇವಾ ನೌಕರರ ಸಂಘಕ್ಕೆ ಪೌರ ಸೇವಾ ನೌಕರರ ಸಂಘಕ್ಕೆ ಪ್ರಾಣ ಬೆದರಿಕೆ ಹಾಕಿದಂತ ರಾಜೀವ್ ಗೌಡ್ರಿಗೆ ಪ್ರಾಣ ಬೆದರಿಕೆ ಹಾಕಿದಂತ ರಾಜೀವ್ ಗೌಡ್ರಿಗೆ ಹೋರಾಟ 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 ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಪ್ರಾಣ ಬೆದರಿಕೆ ಆಗ್ತಂತ ರಾಜೀವ್ ಗೌಡ್ರಿಗೆ ಪ್ರಾಣ ಬೆದರಿಕೆ ಆಗ್ತಂತ ರಾಜೀವ್ ಗೌಡ್ರಿಗೆ ರಾಜೀವ್ ಗೌಡ್ರಿಗೆ ಸ್ವಲ್ಪ ಸೌಂಡ್ ಹೆಲ್ತ್ ಸೆಕ್ಷನ್ ಅವರು ನಮ್ಮ ಪೌರ ಕಾರ್ಮಿಕರು ಹೆಲ್ತ್ ಇನ್ಸ್ಪೆಕ್ಟರ್ಸು ಬೇರೆ ಎಲ್ಲ ಸ್ಟಾಫ್ಸು ಇವತ್ತು ಒಂದು ದಿನ ಮುಷ್ಕರ ಮಾಡ್ತಾರೆ. ಯಾರು ಆಫೀಸಲ್ಲಿ ವರ್ಕ್ ಮಾಡಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಪ್ರಯತ್ನ ಮುಷ್ಕರ ಏನು ಮೇಡಮ್ ಇನ್ಸ್ಟಾಲೇಷನ್ ರಿಲೇಟೆಡ್ ಒಂದು ಫ್ಲೆಕ್ಸ್ ಇಲ್ಲಿ ನಮ್ಮ ಕೋಟೆ ಸರ್ಕಲಲ್ಲಿ ಹಾಕಿದ್ದು ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದ್ದರಿಂದ ಅದು ಬಿದ್ದೋಗಿದ್ದರಿಂದ ನಮ್ಮವರು ಅದನ್ನು ಅಂದರೆ ಅದು ಬಿದ್ದೋಗ್ತಿದ್ದನ್ನ ತೆಗೆದು ಆಫೀಸಲ್ಲಿ ಇಟ್ಟಿದ್ವಿ. ಸೊ ಅದ್ರ ರಿಲೇಟೆಡು ಅವರು ಯಾಕೆ ತೆಗ್ಸಿದ್ರಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ನಾವು ಪರ್ಪಸ್ಫುಲಿ ತೆಗ್ಸಿದ್ರಲ್ಲ, ಬಿದ್ದೋಗ್ತಿದ್ದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ, ಆ್ಯಕ್ಸಿಡೆಂಟು ಒಂದು ಅಲ್ಲಿ ಸಣ್ಣದೊಂದು ಆಗಿದ್ದರಿಂದ ತೆಗೆದಿಟ್ಟಿದ್ದೀವಿ, ನೀವು ಅದನ್ನು ಪಕ್ಕದಲ್ಲಿ ಕಟ್ಕೊಳ್ಳಿ ಅಂತ ನಾವು ಕೇಳಿದ್ವಿ. ಸೊ ಅದ್ರ ರಿಲೇಟೆಡೇ ಅವರು ಹಾಗೆ ಮಾತಾಡೋದು. ಮೇಡಮ್ ತಾವು ಡಿ ಸಿ ಸರ್ ಅವರಿಗೆ ಒಂದು ರಿಕ್ವೆಸ್ಟ್ ಕೊಡ್ತೀವಿ ಸರ್, ಹಿಂಗೆಲ್ಲ ನಮಗೆ ಬೈದಿದ್ದಾರೆ ಆ್ಯಂಡ್ ಹಿಂಗೆಲ್ಲ ಎಂಪ್ಲಾಯೀಸ್ಗಳಿಗೆಲ್ಲ ಥ್ರೆಟನ್ ಆಗಿದೆ ಸರ್ ಅಂತ ಒಂದು ರಿಕ್ವೆಸ್ಟ್ ಕೊಡ್ತೀನಿ ಡಿ ಸಿ ಸರ್. ಯಾವತ್ತು ಮೇಡಮ್ ಮೀಟಿಂಗ್ ನಡೀತಾ ಇತ್ತು ನಮ್ಮ ಚೇಂಬರಲ್ಲೇ. ಅದು ಮೀಟಿಂಗ್ ಆಗಿದ್ದರಿಂದ ನಾನು ಸಾರ್ವಜನಿಕ ಏನೋ ಕಾಲ್ ಬಂದಿದೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಸ್ಟಾಫ್ಗೆ ಅದನ್ನು ಆನ್ ಮಾಡಿ ಅಂತ ಅಂದ್ಬಿಟ್ಟು ಅದು ಲೌಡ್ ಸ್ಪೀಕರಲ್ಲಿತ್ತು. ಸೊ ಮೇಡಮ್ ಇದು ಬ್ಯಾನರ್ ವಿಚಾರಕ್ಕೆ ಮಾತ್ರ ಅಥವಾ ಅವ್ರು ಹೇಳಿದ ಕೆಲಸ ಬೇರೆ ಏನಾದರೂ ಮಾಡಲಿಲ್ಲ ಅಂತ ಒಂದು ಪರ್ಸನಲ್ ಗ್ರಿಜನ್ ಇದೆಯಾ ತಮ್ಮ ಮೇಲೆ? ಅದು ನಮಗೆ ಗೊತ್ತಿಲ್ಲ ಸರ್, ಬಟ್ ಅದು ಇನ್ಸಿಡೆಂಟ್ ಆಗಿದ್ದು ಹಾಗೆಲ್ಲ ಏನಿಲ್ಲ. ಅವ್ರು ನಮ್ಮ ಹತ್ರ ಚೆನ್ನಾಗೇ ಇದ್ದರು, ಈಗಲೂ ಚೆನ್ನಾಗೇ ಇದ್ದರು, ಬಟ್ ಈ ಬ್ಯಾನರ್ ರಿಲೇಟೆಡೇ ಹಾಗೆ ಆಗಿದೆ. ಈ ಹಿಂದೆನೂ ಕೂಡ ಒಂದು CM ಸರ್ ಫಂಕ್ಷನ್ ರಿಲೇಟೆಡಲ್ಲೂ ಸ್ವಲ್ಪ ಅದು ಕ್ಲಾಶಸ್ ಆಗಿತ್ತು. ನಾವು ನಮಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ನಮಗೆ 2 ಜಾಗ ಬಿಟ್ಕೊಡಿ, ಡಿಸ್ಟಿಕ್ ಪ್ರೋಟೋಕಾಲ್ ಇರುತ್ತೆ, ಡಿಸ್ಟಿಕ್ ಫಂಕ್ಷನ್ ಆಗಿರೋದ್ರಿಂದ ನಮ್ಮದು ಡಿಸ್ಟಿಕ್ ಪ್ರೋಟೋಕಾಲ್ ಇರುತ್ತೆ, 2 ಜಾಗ ಬಿಟ್ಕೊಡಿ ಅಂತ ನಮ್ಮನ್ನು ಕೇಳ್ಕೊಂಡಿದ್ರು ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ. ನಾವು ಅದನ್ನು ರೈಲ್ವೆ ಟ್ರ್ಯಾಕ್ ಕೆಳಗಡೆ ಇರೋದು ಆ ಎಂಟ್ರೆನ್ಸು ತದನಂತರ ನಮ್ಮದು ಶಿಡ್ಲಘಟ್ಟ CMC ಆರ್ಚ್ ಅಲ್ಲಿ 2ನ್ನ ಯಾರ್ಯಾರು ಹಾಕಿದ್ರು ಎಲ್ರದ್ದು ತೆರವುಗೊಳಿಸ್ಬಿಟ್ಟಿದ್ವಿ. ಇವ್ರದ್ದು ಅಂತಲ್ಲ, ಆಲ್ರೆಡಿ ಅಲ್ಲಿ ಹಾಕಿದ್ರು, ನಾವು ಎಲ್ರದ್ದು ತೆರವುಗೊಳಿಸಿದ್ವಿ. ಯಾರ್ಯಾರು ಹಾಕಿದ್ರು ಎಲ್ಲರದ್ದು ತೆಗೆದುಬಿಟ್ಟು ಇದು 2 ಪ್ಲೇಸ್ ನಮಗೆ ಬೇಕು ಫಾರ್ ದ ಪ್ರೋಟೋಕಾಲ್, ಅವರು ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಹಾಕ್ತಾರಂತೆ. ಸೊ ಅಂತ ಅಂದ್ಬಿಟ್ಟು ನಾವು ಅದೆಲ್ಲ ಕಡೆ ತೆರವುಗೊಳಿಸಿದ್ವಿ. ಆಗ ಸರು ಕೂಡ ಇದ್ದರು, ಸ್ವಲ್ಪ ಕ್ಲಾಶಸ್ ಆಗಿತ್ತು. ಅದ್ರ ಬಿಟ್ಟರೆ ನೆಕ್ಸ್ಟು ಇದೇ ಇನ್ಸಿಡೆಂಟು. ಈಗ ನಿಮಗೆ ಫೈನಲಿ ಏನಾಗಬೇಕು ಮೇಡಮ್? ಈಗ ಮುಷ್ಕರ ಹಮ್ಮಿಕೊಂಡಿದ್ರಿ, ಈಗ ಪ್ರತಿಭಟನೆ ಮಾಡ್ತಾ ಇದ್ರಿ ಇಲ್ಲಿ. ಸೊ ನಿಮಗೆ ಫೈನಲಿ ಏನಾಗಬೇಕು ಸರ್? ಈ ಥರ ಇನ್ಸಿಡೆಂಟ್ ಮತ್ತೆ ಆಗಬಾರ್ದು ಸರ್. ಅಟ್ಲೀಸ್ಟ್ ನಾವು ಎಂಪ್ಲಾಯೀಸ್ಗಳಿದ್ದೀವಿ, ವಿ ನೀಡ್ ಅಟ್ಲೀಸ್ಟ್ ಮಿನಿಮಮ್ ಬೇಸಿಕ್ ರೆಸ್ಪೆಕ್ಟ್. ಹೀಗೆ ಸೂಳೆ ಮಕ್ಕಳಂತೆಲ್ಲ ಬೈದರೆ ನೋವು, ಐ ಮೀನ್ ಲೈಕ್ ಇಟ್ ಹರ್ಟ್ಸ್ ಅಸ್. ಐ ಮೀನ್ ದೇ ಆರ್ ಬ್ರಿಂಗಿಂಗ್ ಅವರ್ ಪೇರೆಂಟ್ಸ್ ಇನ್ ಟು ಪಿಕ್ಚರ್. ನಮ್ಮ ತಾಯಿ ಅವ್ರ ಬಗ್ಗೆ, ನಮ್ಮ ಎಂಪ್ಲಾಯೀಸ್ಗಳು ಅವ್ರ ತಾಯಿ ಬಗ್ಗೆ ಎಲ್ಲ ಮಾತಾಡಿದ್ವಿ. ಸೂಳೆ ಮಕ್ಕಳು ಅಂದರೆ ವಾಟ್ ಡಸ್ ದಟ್ ಮೀನ್? ಸೊ ಆ ಥರದ್ದೆಲ್ಲ ಕೇಳೋದಕ್ಕೆ ನಾವು ಅವ್ರಿಗೆ ಹೇಳಿದ್ವಿ, ಹಾಗೆಲ್ಲ ಬೈಬೇಡಿ ಸರ್, ಏನಾದರೂ ಇದ್ದರೆ ಹೇಳಿ. ನಾನು ಹೇಳಿದೆ ಅದನ್ನು ಸರ್, ನಾನು ವಿಚಾರಿಸ್ಬಿಟ್ಟು ಹೇಳ್ತೀನಿ ಅಂತ. ಹಂಗೆ ಬೈದಿದ್ದರಿಂದ ಅದು ನಮಗೂ ಎಲ್ಲರಿಗೂ ಹರ್ಟ್ ಆಗಿದೆ ಸರ್. ನಾವು ಅದನ್ನೆಲ್ಲ ಕೇಳಿಸ್ಕೊಳ್ಳೋಕ್ಕೆ ಹಿಂಸೆ ಆಗುತ್ತೆ. ಸರಿ ಮೇಡಮ್, ಈಗ ನಿಮಗೆ ಕಾನೂನಲ್ಲಿ ದೂರು ಕೊಡೋದಕ್ಕೆ ಅವಕಾಶ ಇದೆ, ದೂರು ಕೊಡ್ತೀರಾ ಅಥವಾ ಮೇಲಧಿಕಾರಿಗಳು ಹೇಳಿದ್ರೆ ಸುಮ್ಮನೆ ಹಾಕ್ತೀರಾ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. ಮೇಡಮ್ ಕೊಡ್ತಿದ್ರು, ನಾವಂತೂ ದೂರು ಕೊಡ್ತೀವಿ. ಸೂಳೆ ಮಕ್ಕಳು ಅಂತ ಬೈದಿದ್ದಾರೆ. ನಾವು ಸಾರ್ವಜನಿಕವಾಗಿ ಪೂರ್ತಿ ಸ್ವಚ್ಛತೆ ಆಗಿರಲಿ, ನೀರಾಗಿರಲಿ ಎಲ್ಲ ಸ್ಥಗಿತಗೊಳಿಸಿ ಕಚೇರಿ ಮುಂದೆ ಧರಣಿ ಕುತ್ಕೊಂಡಿದ್ದೀವಿ. ಅವರು ಯಾವ ಕಾರಣಕ್ಕೆ ಆ ರೀತಿ ಸೂಳೆ ಮಕ್ಕಳು ಅಂತ ಬೈದರು ಅವ್ರು ಹೇಳಬೇಕು ಮುಂದೆ ಬಂದು. ನೋಡಿ ಸರ್, ಅವರು ಸರ್ಕಾರ ನೌಕರನ್ನ ಸೂಳೆ ಮಕ್ಕಳು ಅಂತ ಕರೆಯೋದಕ್ಕೆ ಅವ್ರು ಯಾರು? ಸರ್ಕಾರ ಅವ್ರ ಅಪ್ಪಂದ? ಸರ್ಕಾರ ವರ್ಕರ್ಸ್ ಅಂದ್ರೆ ಅವ್ರ ಮನೆ ಆಳ್ಗಳ. ಇದನ್ನ ಯಾರೇ ಆಗಲಿ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ದಂಡ ಎದ್ದೋಳಲ್ಲ.
ಎಷ್ಟು ದಿನನಾಗಲಿ ನಾವು ದಂಡಿ ಬಿಟ್ಕೊಡಲ್ಲ. ಸರ್ಕಾರ ನೌಕರು ಅಂದರೆ ನಾವು ಕ್ಲೀನ್ ಮಾಡಿದ್ರೆ ಸರ್ಕಾರ ಇದು ಪ್ರಪಂಚ ಕ್ಲೀನ್ ಆಗಿರಲ್ಲ. ನಮ್ಮನ್ನ ಕೀಳ್ದಾಗ ಮಾತಾಡಿದ್ಮೇಲೆ ಸುಳ್ಳೆ ಮಕ್ಕಳು ಆದ್ಮೇಲೆ ನಾವು ಯಾಕೆ ಮಾಡಬೇಕು? ಇದು ನಮ್ಗೆ ಅನುಕೂಲ. ಅವ್ರು ಬಂದು ಕ್ಷಮಾಪಣೆ ಕೇಳ್ಕೊಂಡು ಇದು ಮಾಡಿದ್ರೆ ನಾವು ಇದು ಮಾಡ್ತೀವಿ, ಸ್ಟ್ರೈಕ್ ನಿಲ್ಲಿಸ್ತೀವಿ, ಇಲ್ಲಾಂದ್ರೆ ನಿಲ್ಲಿಸಲ್ಲ ನಾವು. ಎಷ್ಟೇ ದಿನಗಳಾದ್ರೂ ಸ್ವಚ್ಛತೆ ನೀರು ಸ್ಟ್ರೈಕ್ ಮಾತ್ರ ಅಂತ ಇದು ಮಾಡೋದಿಲ್ಲ. ಪೂರ್ತಿ ಸ್ಥಗಿತ ಮಾಡ್ತೀವಿ. ಅವ್ರು ಬಂದು ಇಲ್ಲಿ ಕ್ಷಮಾಪಣೆ ಕೇಳಬೇಕು ಮತ್ತು ಹೇಳಬೇಕು, ತೋರಿಸ್ಬೇಕು ಇವಾಗ ಬಂದು. ಇಲ್ಲದ್ರೆ ನಾವಂತೂ ಯಾವುದೇ ಕಾರಣಕ್ಕೂ ಇಲ್ಲಿಂದ ಎದ್ದೊಳ್ಳೋದಿಲ್ಲ. ಸ್ವಚ್ಛತೆ ಯಾವುದು ಇರೋದಿಲ್ಲ. ಹೊಳಿತಾ ಇರಬೇಕು, ಊರೆಲ್ಲ ನಗರ ಎಲ್ಲ ಹೊಳಿತಾ ಇರಬೇಕು. ನೀರು ಯಾವ್ದು ಅಲ್ಲಣ್ಣ, ಈಗ ಒಬ್ಬ ವ್ಯಕ್ತಿ ಮಾಡಿರೋದ್ರಿಂದ ಸಾರ್ವಜನಿಕರೇನು ನಿಮ್ಗೇನು ಬೈದಿಲ್ಲ, ಸಾರ್ವಜನಿಕರೇನು ತೊಂದರೆ ಹಾಕಿಲ್ಲ. ಸೊ ಅವ್ರ ಮೇಲೆ ನೀವು ಕಾನೂನು ಹೋರಾಟ ಮಾಡೋದಕ್ಕೆ ನಿಮಗೆ ಅವಕಾಶಗಳಿದೆ. ಅದು ಇದೆ, ನಾವು ಅದನ್ನು ಹೋಗ್ತೀವಿ. ಕಾನೂನು ರೀತಿ ನಾವು ಏನೇನು ಎಲ್ಲ ಕಾನೂನು ನಾವು ಹೋಗ್ತೀವಿ. ನಾವು ಕಾನೂನು ರೀತಿಯನ್ನು ನಾವು ಸಾರ್ವಜನಿಕರಿಗೆ ಅನುಕೂಲ ಮಾಡಕ್ಕೆ ನಾವಿರೋದು. ನಮ್ಮ ಹೆಣ್ಮಗುಗೆ ಅನ್ಯಾಯ ಆದ್ಮೇಲೆ ನಮಗೆ ಇನ್ನು ಮರ್ಯಾದೆ ಏನೈತೆ? ಅಲ್ಲ, ನಮ್ಮ ಹೆಣ್ಮಗುಗೆ ಆದ್ಮೇಲೆ ಇನ್ನು ನಮ್ಗೆ ಸರ್ ಮರ್ಯಾದೆ ಐತೆ? ಒಂದು ಹೆಣ್ಮಗ ಅಂತ ಮರ್ಯಾದೆ ಇದ್ರೆ ಸುಳ್ಳೆ ನನ್ನ ಮಕ್ಕಳು ಅದು ಇದು ಹೊಲ್ಸ ಮಾತಾಡ್ರೆ ಅವ್ನು ಯಾವಾಗ ಮಾತಾಡಕ? ಅವನಿಗೆ ಪಕ್ಷ ಇರ್ಬೋದು, ಇನ್ನೊಂದು ಇರ್ಬೋದು. ನಮ್ಮೇಲೆಲ್ಲ ತೋರ್ಸೋದು ಪಕ್ಷ ಏನಿದ್ರೆ ಡೈರೆಕ್ಟಾಗಿ ಬಂದು ತಾಕತ್ತಿದ್ರೆ ನಮ್ಮೇಲೆ